ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಒಂದಷ್ಟು ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆನಂತರ ನಿಮಗೆ ಡಿಸಿಷನ್ ತಗೊಳ್ಳೋಕ್ಕೂ ಕೂಡ ಸಹಾಯ ಆಗಬಹುದು. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 3 more ಲಿಂಕ್ಸ್ ಅಂತ ಬರುತ್ತೆ. ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಿಂಕ್ ಸಿಗುತ್ತೆ. ಫಾಲೋ ಮಾಡಿ, ಅಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಹಾಗೆ ಕೆಲವು ಫೇಕ್ ಚಾನಲ್ ಗಳು ಕೂಡ ಉಟ್ಕೊಂಡಿದ್ದಾವೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಮ್ಮ ಲೋಗೋನ ಬಳಸ್ಕೊಂಡಿರುವಂತವು. ಅದ್ಯಾವುದು ನಮ್ಮ ಚಾನಲ್ ಅಲ್ಲ, ನೋಡಬಹುದು. ಸ್ಟಾಕ್ ಮಾರ್ಕೆಟ್ ಕನ್ನಡ ನ್ಯೂಸ್ ಅಂತ ಇದೆ ಯೂಸರ್ ನೇಮ್. ಕೆಲವೊಂದು ಚಾನಲ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಕನ್ನಡ NAWS ಅಂತ, ಅದು ಫೇಕ್ ಚಾನಲ್. ಇನ್ ಕೇಸ್ ಏನಾದ್ರೂ ಸಿಕ್ಕರೆ ನಿಮ್ಗೆ ಅದನ್ನ ರಿಪೋರ್ಟ್ ಮಾಡಿ. 4900+ ಫಾಲೋಯರ್ಸ್ ಆಸ್ ಆಫ್ ನೌ ಇದ್ದಾರೆ. ಇದು ಮಾತ್ರ ನಮ್ಮ ಅಕೌಂಟ್, ಇದನ್ನ ಫಾಲೋ ಮಾಡಿ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇದರ ಮೊದಲಿಗೆ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ನೋಡೋಣ. somewhat 2082 expectations. 2081 ಅಂತೂ ಕನ್ಸಾಲಿಡೇಷನ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸ್ ಆಗೋಯ್ತು. 2082 ನಲ್ಲಿ ರೀಬೌಂಡ್ ಆಗುವಂತ ಲಕ್ಷಣಗಳಂತೂ ಕಾಣ್ತಾ ಇದೆ. ಮಾರ್ಕೆಟ್ಸ್ ಕುಡ್ ರೀಬೌಂಡ್ ಆಫ್ಟರ್ 12 month ಕನ್ಸಾಲಿಡೇಷನ್ ಸೇ ಅನಲಿಸ್ಟ್. ಹಲವು ಅನಲಿಸ್ಟ್ ಗಳು ಹೇಳ್ತಿರೋದು ಕೂಡ ರೀಬೌಂಡ್ ಆಗ್ಬಹುದು ಅಂತ. ಜೊತೆಗೆ 25,600-800 ಲೆವೆಲ್ ಗಳು ಕೂಡ ತುಂಬಾನೇ ಕ್ರೂಷಿಯಲ್ ಆಗಿದ್ದು ಅವುಗಳನ್ನ ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ನಾಳೆ ಮುಹೂರ್ತ ಟ್ರೇಡಿಂಗ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳು ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ದು. ಶುಕ್ರವಾರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಇವತ್ತು ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದ. ಸದ್ಯಕ್ಕಂತೂ ರಿಕವರಿಯ ಲಕ್ಷಣಗಳು ಕಾಣ್ತಾ ಇದೆ. ಟೆಕ್ನಿಕಲಿ ನೋಡಿದ್ರು ಕೂಡ, ಹಾಗೆ ಗ್ಲೋಬಲ್ ಸಿನಾರಿಯೋಗಳನ್ನ ನೋಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ರಿಕವರಿ ಬರುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಮ್ಯೂಚುವಲ್ ಫಂಡ್ಸ್ ಇತ್ತೀಚೆಗೆ ನೋಡಬಹುದು ಸುಮಾರು 23,000 ಕೋಟಿಯನ್ನ IPOಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇನ್ 2025. ಲಾರ್ಜ್ ಇಶ್ಯೂಸ್, ಯಾವೆಲ್ಲ ದೊಡ್ಡ ಇಶ್ಯೂಗಳು ಬಂದು ಟಾಟಾ ಕ್ಯಾಪಿಟಲ್ ಆಗ್ಬಹುದು, HDP ಫೈನಾನ್ಷಿಯಲ್ ಸರ್ವಿಸಸ್, LG ಎಲೆಕ್ಟ್ರಾನಿಕ್ಸ್, ಎಕ್ಸಾವೇರ್, ಏತರ್ ಎನರ್ಜಿ, ಇಲ್ಲೆಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ. QIB ಮೂಲಕ, ನಾನಾಂಕರ್ ಮೂಲಕ ಸುಮಾರು 23,000 ಕೋಟಿಯನ್ನ IPOಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಯಾವುದರಲ್ಲಿ ಎಷ್ಟು ಮಾಡಿದರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಬಿಗ್ ಇಶ್ಯೂಸ್ ಏನಿದ್ದು ಒಳ್ಳೆ ಕಂಪನಿಗಳು ಅಂತ ಅವ್ರಿಗೆ ಯಾವ್ದು ಅನಿಸ್ತೋ ಹಾಗೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಂತ ಕಂಪನಿಗಳು, ಗ್ರೋತ್ ಪೊಟೆನ್ಶಿಯಲ್ ನ ಜೊತೆ ಅಂತ ಕಡೆ ಗಮನವನ್ನ ಕೊಟ್ಟಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತದೆ. 23,000 ಕೋಟಿ ಅಂದ್ರೆ ಖಂಡಿತ ಸಣ್ಣ ಅಮೌಂಟ್ ಅಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫ್ಲೋ ಚೆನ್ನಾಗಿದೆ, SIP ಇನ್ಫ್ಲೋ. ಹಾಗಾಗಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದೆ. ಅದು ಅದೇ ರೀತಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಇತ್ತೀಚಿನ IPOಗಳಲ್ಲಿ. ನಂತರ ವಾರಿ ಎನರ್ಜೀಸ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡೋದು, ಟು ಕಂಟಿನ್ಯೂ US ಇನ್ವೆಸ್ಟ್ಮೆಂಟ್ಸ್, AI ಡೇಟಾ ಸೆಂಟರ್ಸ್ ಡ್ರೈವಿಂಗ್ ರಿನ್ಯೂವಬಲ್ಸ್ ಡಿಮಾಂಡ್. ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕದಲ್ಲೂ ಕೂಡ ಕಂಪನಿ ತನ್ನ ಪ್ಲಾಂಟ್ ಅನ್ನು ಹೊಂದಿದೆ. ಹಾಗೆ ಇತ್ತೀಚೆಗೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೊಡ್ತಿದ್ದಂತ ಬೆನಿಫಿಟ್ಸ್ ಅನ್ನು ಕೂಡ ಸ್ಟಾಪ್ ಮಾಡಿದ್ರು. ಹಾಗಾಗಿ ಅಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಗೊತ್ತಿರಲಿಲ್ಲ. ಬಟ್ ಕಂಪನಿ US ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡೋ ಬಗ್ಗೆ ಮಾತುಗಳನ್ನ ಆಡ್ತಾ ಇದೆ. ಯಾಕೆಂತಂದ್ರೆ AI ಡೇಟಾ ಸೆಂಟರ್ಸ್ ಇಂದ ರಿನ್ಯೂವಬಲ್ ಎನರ್ಜಿಗೆ ಡಿಮಾಂಡ್ ಜಾಸ್ತಿ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಜೊತೆಗೆ ಕಂಪನಿಯ ಮೇಲೆ ಇತ್ತೀಚೆಗೆ ಕೆಲವೊಂದು ಆರೋಪಗಳು ಕೂಡ ಬಂದಿದ್ವು. ಅಂದ್ರೆ ಟ್ಯಾಕ್ಸ್ ಇವೇಷನ್ ಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ. ಬಟ್ ಅದೆಲ್ಲದರ ನಡುವೆ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಅಲ್ಲಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡ್ತಿದೆ. ನಂತರ ಸ್ಮಾರ್ಟ್ ಮನಿ ಅಂದ್ರೆ ದೊಡ್ಡ ಇನ್ವೆಸ್ಟರ್ ಗಳು, ಫಂಡ್ ಹೌಸಸ್, ಇನ್ಸ್ಟಿಟ್ಯೂಷನ್ಸ್, ಇವರುಗಳ ಮೂವ್ಮೆಂಟ್. ಸ್ಮಾರ್ಟ್ ಮನಿ ರೀಅಲೋಕೇಟ್ಸ್ ಇಂಟು ಪ್ರೈವೇಟ್ ಕ್ರೆಡಿಟ್, ಡೇಟಾ ಸೆಂಟರ್, ಬ್ಲಾಕ್ ಚೈನ್ ಅಂಡ್ ಡಿಫೆನ್ಸ್. ಇತ್ತೀಚಿನ ಪೋರ್ಟ್ಫೋಲಿಯೋ ರೀಅಲೋಕೇಶನ್ಸ್ ಗಳಲ್ಲಿ ಪ್ರೈವೇಟ್ ಕ್ರೆಡಿಟ್ ಅಂದ್ರೆ ಪ್ರೈವೇಟ್ ಬ್ಯಾಂಕ್ಸ್, NBFCs ಆಗ್ಬಹುದು, ಬ್ಯಾಂಕ್ಸ್ ಆಗ್ಬಹುದು, ಪ್ರೈವೇಟ್ ಕ್ರೆಡಿಟ್ ಕಂಪನೀಸ್, ಡೇಟಾ ಸೆಂಟರ್ಸ್, ಬ್ಲಾಕ್ ಚೈನ್ ಹಾಗೂ ಡಿಫೆನ್ಸ್ ಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬರ್ತಿದಾವೆ. ನೋಡಬಹುದು, ರಾಜೇಶ್ ಸಲೂಜಾ, co-founder, CEO and MD of Ask Private Wealth, pointed to a new age sectors attracting significant interest. Smart money is really moving into new sectors, ಪ್ರೈವೇಟ್ ಕ್ರೆಡಿಟ್, ಡೇಟಾ ಸೆಂಟರ್ಸ್, ಬ್ಲಾಕ್ ಚೈನ್ ಅಂಡ್ ಡಿಫೆನ್ಸ್. ಇಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ದೊಡ್ಡ ಇನ್ವೆಸ್ಟರ್ಸ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ದೊಡ್ಡ ಇನ್ವೆಸ್ಟರ್ಸ್ ತುಂಬಾ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಪಬಿಲಿಟಿ ಇರುತ್ತೆ, ಎಲ್ಲಿ ಗ್ರೋತ್ ಇರುತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಅವರು ಟೀಮ್ ಅನ್ನ ಇಟ್ಕೊಂಡಿರ್ತಾರೆ, ಸ್ಟಡಿ ಮಾಡ್ತಾರೆ. ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಾವು ಆತರ ಮಾಡೋದು ಕಷ್ಟ, ಬಟ್ ಅವರುಗಳದನ್ನ ಮಾಡ್ತಾರೆ. ಅದಕ್ಕಾಗಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಮಾಡ್ತಾರೆ. ಜೊತೆಗೆ ಅಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಪಡ್ಕೊಳ್ತಾರೆ. ಯಾಕೆಂದ್ರೆ ಎಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಅದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಜೊತೆಗೆ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ 1,000 ಕೋಟಿ ಪೋರ್ಟ್ಫೋಲಿಯೋ ಅಂತಂದ್ರೆ ಅವ್ರಿಗೆ 100 ಕೋಟಿ ಲಾಸ್ ಆದ್ರೂ ಏನ್ ಡಿಫರೆನ್ಸ್ ಆಗಲ್ಲ. ಹಾಗಾಗಿ ನಾವು ಹೆಚ್ಚು ಸ್ಟಡಿ ಮಾಡಿದಷ್ಟು ಮಾರ್ಕೆಟ್ ಅಲ್ಲಿ ಹೆಚ್ಚು ಗಳಿಸಬಹುದು, ಅದಂತೂ ಪಕ್ಕ. ನಾನು 1000 ಸಲ ಹೇಳಿದೀನಿ ಇದನ್ನ. ಇವನ್ ವಾರೆನ್ ಬಫೆಟ್ ಅವ್ರು ಹೇಳೋದು ಕೂಡ ಅಷ್ಟೇ, ರೀಡ್ 1000 pages ಎವ್ರಿ ಡೇ ಅಂತಾರೆ. 1000 pages ಎವ್ರಿ ಡೇ ಅಂತ ಹೇಳ್ತಾರೆ ಅಂತಂದ್ರೆ, ಯಾರೋ ಒಬ್ರು ಲಾಸ್ಟ್ ಟೈಮ್ ವಿಡಿಯೋಗೆ ಕಮೆಂಟ್ ಮಾಡಿದ್ರು 1000 ಪೇಜ್ ಹೋಗೋದಕ್ಕಾಗುತ್ತಾ ಒಂದ್ ದಿನದಲ್ಲಿ ಅಂತ. ಅದು ನಮ್ಮ ಕೆಪಾಸಿಟಿ. ಕೂತು ಓದಿದ್ರೆ 2000 ಕೂಡ ಆಗುತ್ತೆ. ಓದ್ದೇನೆ ಇದ್ರೆ 10 ಪೇಜ್ ಓದೋದು ಕಷ್ಟನೇ. 1000
ಕಲ್ಲಿನ ಮಾತು. ಫಸ್ಟ್ ನಮ್ ತಲೆಗೆ ಹೋಗೋದೇ ಇಲ್ಲ ಆ ವಿಷಯಗಳು. ಅವ್ರು 1000 ಹೇಳಿದ್ರು ಅಂತ ನಾವು 1000 ಓದ್ಬೇಕಾಗಿಲ್ಲ. ಈವನ್ 100 ಪೇಜಸ್ ಓದಿದ್ರು ಕೂಡ ಒಂದಷ್ಟು ಹೊಸ ಮಾಹಿತಿ ನಮ್ ತಲೆಗೆ ಹೋಗುತ್ತೆ ಅಲ್ವಾ. 10 ಪೇಜ್ ಓದಿದ್ರು ಕೂಡ ಹೊಸ ಮಾಹಿತಿ ತಲೆಗೆ ಹೋಗುತ್ತೆ. ಪ್ರಯತ್ನ ಪಡೋದು ಮುಖ್ಯ. ಇವತ್ತು 100 ಪೇಜ್ ಓದ್ಬೋದು, ನಾಳೆ ಇದು 200 ಆಗ್ಬೋದು, ನಾಡಿದ್ 300 ಆಗ್ಬೋದು, ಹೀಗೆ ಹೋಗ್ಬೋದು. ಪ್ರಯತ್ನ ಪಟ್ರೆ ಏನಾದ್ರೂ ಸಾಧ್ಯ ಆಗೋದು. ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಅಷ್ಟಾಗಲ್ಲ ಅಂತಂದ್ರೆ ಏನು ಆಗಲ್ಲ. ಮಾರ್ಕೆಟ್ ಅಂತೂ ಅಷ್ಟೇ. ಯಾರು ವಿಷಯನ ತಿಳ್ಕೊಂಡು ಸ್ಮಾರ್ಟ್ ಮೂವ್ಸ್ ಅನ್ನ ಇಡ್ತಾರೋ ಅವ್ರಗಳಿಗೆ ಮೊಗೆದು ಕೊಡುತ್ತೆ ರಿಟರ್ನ್ಸ್ ಅನ್ನ. ಯಾರು ರ್ಯಾಂಡಮ್ ಸ್ಟಾಕ್ ಟಿಪ್ಸ್ ಅನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಮಾರ್ಕೆಟ್ ಸರಿ ಇಲ್ಲ ಅನ್ನೋ ಪಾಠವನ್ನ ಕಲ್ಸುತ್ತೆ ಅಷ್ಟೇ. ಮಾರ್ಕೆಟ್ ಯಾವತ್ತೂ ಸರಿ ಇರುತ್ತೆ. ಅಲ್ಲಿ ನಾವು ಹೆಜ್ಜೆಗಳನ್ನ ತಪ್ಪಾಗಿಡ್ತೀವಿ, ಆಮೇಲೆ ಕೊನೆಗೆ ಬ್ಲೇಮ್ ಮಾಡೋದು ಮಾರ್ಕೆಟ್ ಅನ್ನ. ಮಾರ್ಕೆಟ್ ಸರಿ ಇಲ್ಲ, ಗ್ಯಾಂಬ್ಲಿಂಗ್, ಅದು ಇದು ಅಂತ. ಮಾರ್ಕೆಟ್ ಯಾವತ್ತು ರೈಟ್, ಅದು ರಾಂಗ್ ಆಗಕ್ ಸಾಧ್ಯನೇ ಇಲ್ಲ. ರಾಂಗ್ ಯಾವತ್ತು ನಾವೇ ಆಗೋದು, ತಪ್ಪು ಹೆಜ್ಜೆಗಳನ್ನ ಇಡೋ ಮೂಲಕ. ವಿಷಯ ತಿಳ್ಕೊಳ್ಳಿ, ಹೂಡಿಕೆ ಮಾಡಿ, ಅದು ಬೆಸ್ಟ್ ಮೂವ್. ಸ್ಮಾರ್ಟ್ ಮನಿ ಅಂತ ಸ್ಮಾರ್ಟ್ ಇನ್ವೆಸ್ಟರ್ಸ್ ಮಾಡೋದೇ ಅದು. ವಿಷಯ ತಿಳ್ಕೊಳ್ತಾರೆ, ಎಲ್ಲಿ ಗ್ರೋತ್ ಆಪರ್ಚುನಿಟಿ ಇದೆ ಆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇನ್ ಕೇಸ್ ಸ್ವಲ್ಪ ಡೌನ್ ಆಯ್ತಾ, ಯಾಕೆ ಡೌನ್ ಆಯ್ತು ಅಂತ ನೋಡ್ತಾರೆ. ಅಲ್ಲಿ ಏನು ಕಾರಣ ಇಲ್ವಾ, ನಾರ್ಮಲ್ ಕರೆಕ್ಷನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ ಕೇಸ್ ಏನಾದ್ರೂ ಸೆಕ್ಟರ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ, ಕಂಪನಿಲಿ ಏನೋ ಸಮಸ್ಯೆಗಳಾಗ್ತಿದ್ಯಾ, ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ತಾರೆ. ಏನು ಸಮಸ್ಯೆ ಆಗ್ತಿಲ್ಲ, ನಾರ್ಮಲ್ ಮಾರ್ಕೆಟ್ ಕರೆಕ್ಷನ್ ಅಂತಂದ್ರೆ ಅದಕ್ಕೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಷ್ಟೇ ನಾವು ಮಾಡ್ಬೇಕಾಗಿರೋದು ಆಸ್ ಎ ಇನ್ವೆಸ್ಟರ್ಸ್. ಇನ್ನು ನೆಕ್ಸ್ಟ್ ಫೋಮೋ ಅಲರ್ಟ್. ಇದೊಂದು ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತದ್ದು. ಫೋಮೋ ಅಲರ್ಟ್ ಅಥವಾ ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದನ್ನ ನನಗೆ ತಗೊಳ್ಳಿಲ್ಲ ಅಂದ್ರೆ ಮಿಸ್ ಆಗ್ಬಿಡುತ್ತೀನಿ, ನನಗೆ ಸಿಗೋದೇ ಇಲ್ಲ, ಸ್ಟಾಕ್ ಮೇಲೆ ಹೋಗ್ತಾನೆ ಇರುತ್ತೆ ಅಂತ ಯೋಚನೆ ಮಾಡೋದು. ಈಗ ಆಗ್ತಿರೋದಿಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗೆಲ್ಲ ಇನ್ವೆಸ್ಟರ್ಸ್ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ. ಈಗ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಪ್ರಾಫಿಟ್ ಬುಕ್ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ. ಹಾಗಂತ ಎಲ್ಲ ಎಕ್ಸಿಟ್ ಆಗ್ಬಿಡ್ಬೇಕಾ? ಹಾಗೇನಿಲ್ಲ. ನಿಮ್ಗೆ ಇನ್ನೂ ಗೋಲ್ಡ್ ಅಲ್ಲಿ ರ್ಯಾಲಿ ಬರುತ್ತೆ, ಸಿಲ್ವರ್ ಅಲ್ಲಿ ರ್ಯಾಲಿ ಬರುತ್ತೆ ಅಂದ್ರೆ ಇಟ್ಕೊಳ್ಬಹುದು. ಇಲ್ಲ ಅನ್ಸುತ್ತಾ ಹೊರಗಡೆ ಬರ್ಬೋದು, ಅಥವಾ ಯಾಕೆ ಸುಮ್ನೆ ರಿಸ್ಕ್ ಅಂತಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಅನ್ನ ತಗೊಳ್ಬಹುದು. ಈ ರೀತಿಯಾಗೂ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ನನಗೆ ಯಾಕೋ ಈ ಲೆವೆಲ್ ಇಂದ ಇನ್ನೂ ಮೇಲೆ ಹೋಗೋದು ಸ್ವಲ್ಪ ಡೌಟ್ ಅನ್ನಿಸ್ತಿದೆ ಅಂದಾಗ 2 ಲಕ್ಷನ 3 ಲಕ್ಷನ ಬುಕ್ ಮಾಡಿ ಇನ್ನೊಂದು 2 ಲಕ್ಷನೋ ಅಥವಾ 2.5 ಲಕ್ಷನೋ ಬಿಡಬಹುದು. ಸೇಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಈ ರೀತಿಯ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್ ಕೂಡ ಮಾಡಬಹುದು. ಅದನ್ನ ಬಿಟ್ಟು ಮೇಲೆ ಹೋಗ್ತಿದೆ ಅಂದ ತಕ್ಷಣ ಮತ್ತೆ ಇನ್ನು ತಗೊಳ್ಳೋದಿದೆಯಲ್ಲ, ಇದು ಬಿಗ್ ಮಿಸ್ಟೇಕ್. ನಾನು ಈಗಾಗಲೇ ಲಾಸ್ಟ್ ಮಂತ್ ಹೇಳಿದೆ, ಹೊಸದಾಗಿ ಎಂಟ್ರಿ ಆಗ್ಲಿಕ್ಕೆ ರೈಟ್ ಟೈಮ್ ಅಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಅಂತ. ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಳೋದಕ್ಕೆ, ಬಟ್ ಹೊಸದಾಗಿ ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ. ಈಗ ಬಹುಶಃ ಪಾರ್ಷಿಯಲ್ ಆಗಿ ಲಾಭ ತಗೊಳ್ಬಹುದೇನೋ ನಿಮ್ಗೆ ಅನ್ಸಿದ್ರೆ. ಫೋಮೋಗಂತೂ ಒಳಗಾಗ್ಬೇಡಿ, ಯಾಕಂದ್ರೆ ಇದು ರಾಂಗ್ ಟೈಮ್ ತಗೊಳಕ್ಕೆ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಶುರುವಾಯ್ತು ಅಂತಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಹೋಗಿ ಕೇರ್ಫುಲ್ ಆಗಿರಿ. ಅದನ್ನೇ ವೆಲ್ತ್ ಮ್ಯಾನೇಜರ್ಸ್ ಕೂಡ ಹೇಳ್ತಾ ಇರೋದು ನೋಡಬಹುದು. ವೆಲ್ತ್ ಮ್ಯಾನೇಜರ್ಸ್ ವಾರ್ನ್ ಅಗೇನ್ಸ್ಟ್ ಚೇಸಿಂಗ್ ಗೋಲ್ಡ್ ಸಿಲ್ವರ್ ರ್ಯಾಲಿ. ಬ್ಯಾಲೆನ್ಸಿಂಗ್ ಇರಬೇಕು. ಇನ್ ಕೇಸ್ ಇದ್ರೂ ಕೂಡ ಇರೋದೆಲ್ಲ ತೆಗೆದು ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಹಾಕೋದು ಅಥವಾ ಇರೋದೆಲ್ಲ ತೆಗೆದು ಯಾವ್ದೋ ಸ್ಟಾಕ್ ಮೇಲೆ ಹಾಕೋದು, ಎರಡು ತಪ್ಪೆ. ಬ್ಯಾಲೆನ್ಸ್ಡ್ ಆಗಿರಬೇಕು ಅಪ್ರೋಚ್. ಆಗ ನಾವು ಒಳ್ಳೆ ಲಾಭವನ್ನ ಗಳಿಸಬಹುದು. ಇನ್ನು ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಇಂದ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಬ್ಯಾಂಕ್ ಕೊಟ್ಟಿಲ್ಲ ಇದನ್ನ, ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ. ಫೆಡರಲ್ ಬ್ಯಾಂಕ್ ಮೇ ಬಿ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ನಿಯರ್ಲಿ 10% ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ. ಈ ಪ್ರಿಫರೆನ್ಷಿಯಲ್ ಇಶ್ಯೂ ಏನು ಅನ್ನೋದ್ರ ಬಗ್ಗೆ ನಾನು ನಿನ್ನೆ ತಾನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಎಲ್ಲಿ ಅಪ್ಲೋಡ್ ಮಾಡಿದೆ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ. ಏನು ಕಾಮನ್ ಶೇರ್ ಹೋಲ್ಡರ್ಗೂ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಗೂ ಇರುವಂತ ವ್ಯತ್ಯಾಸ ಏನು ಅಂತ ನನಗಾಗ್ಲೇ ಕವರ್ ಮಾಡಿದೆ. ಈ ವಿಡಿಯೋ ಅಂದ್ಕೊಳ್ತೀನಿ, ಮೇ ಬಿ ಹೌದು ಇದೇ ವಿಡಿಯೋ. ಒಂದ್ಸಲ ನೋಡಿ. ಈ ಪ್ರಿಫರೆನ್ಷಿಯಲ್ ಇಶ್ಯೂ ಏನೀಗ ಫೆಡರಲ್ ಬ್ಯಾಂಕ್ ಕೊಡಬಹುದು ಅಂತ ಸುದ್ದಿ ಬರ್ತಿದೆ. ಆ ಪ್ರಿಫರೆನ್ಷಿಯಲ್ ಶೇರ್ಸ್ಗೂ ಹಾಗೂ ಕಾಮನ್ ಶೇರ್ಸ್ಗೂ ಇರುವಂತಹ ವ್ಯತ್ಯಾಸವನ್ನ ನಾನು ಈ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಒಂದಷ್ಟು ಕ್ಲಾರಿಟಿ ಕೂಡ ನಿಮ್ಗೆ ಸಿಗಬಹುದು. ನೆಕ್ಸ್ಟ್ ದೀಪಾವಳಿ ಮುಹೂರ್ತ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಶಗುನ್ ಸ್ಟಾಕ್ಸ್ ಬಗ್ಗೆ NDTV ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಶಗುನ್ ಅಂದ್ರೆ ಇದು ಹಿಂದಿ ವರ್ಡ್, ಬಟ್ ಕನ್ನಡದಲ್ಲಿ ಶಕುನ ಅಂತಾರಲ್ಲ, ಅದೇ ಸೇಮ್ ಶಗುನ್ ಅಂದ್ರೆ. ಈ ಬಗ್ಗೆ ಜೊತೆಗೆ ಹೈಯೆಸ್ಟ್ ಅಪ್ಸೈಡ್ ಪೊಟೆನ್ಶಿಯಲ್ ಇರುವಂತ ಷೇರುಗಳನ್ನ NDTV ಕವರ್ ಮಾಡಿದೆ. ಯಾವ್ಯಾವ ಇದ್ದಾವೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋಂತವು ನೋಡೋಣ. ನೋಡಬಹುದು, ಇವರು ಅಂತಲ್ಲ ಎಲ್ಲರೂ ಕವರ್ ಮಾಡಿರೋದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಯಾರು ಹೆಚ್ಚಿಗೆ ಕವರ್ ಮಾಡಿದ್ದಾರೆ ಅನ್ನೋದನ್ನ ನೋಡಬಹುದು. ಟೋಟಲ್ ಅನಲಿಸ್ಟ್ ಕವರೇಜ್ 17 ಅನಲಿಸ್ಟ್ ಕವರ್ ಮಾಡಿದ್ದಾರೆ. 15 ರೆಕಮೆಂಡೇಶನ್ಸ್ ಇದೆ. ಅದರಲ್ಲಿ 60% ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕ್ರಾಂಪ್ಟನ್ ಗ್ರೀವ್ಸ್ 39 ಅನಲಿಸ್ಟ್ ಕವರ್ ಮಾಡಿದ್ದಾರೆ. 34 ರೆಕಮೆಂಡೇಶನ್ಸ್ ಇದೆ. 39% ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊಮಾನಿ ಬಿರ್ಲಾ ಕಾರ್ಪ್ ಇದೆ, ಗ್ರೀನ್ ಪ್ಲೈ ಇದೆ, ಇನ್ಫೋ ಎಡ್ಜ್ ಇದೆ. 21 ಅನಲಿಸ್ಟ್ ಕವರ್ ಮಾಡಿದ್ದಾರೆ. ಅದರಲ್ಲಿ 15 ತಗೊಳಕ್ ಹೇಳ್ತಿದ್ದಾರೆ. ಆಪ್ಟಸ್ ವ್ಯಾಲ್ಯೂ ಇದೆ, PNC ಇನ್ಫ್ರಾ ಇದೆ, ಓರಿಯೆಂಟ್ ಎಲೆಕ್ಟ್ರಿಕ್ ಇದೆ, ನಂತರ DCB ಬ್ಯಾಂಕ್ ಇದೆ. ಈ ಷೇರುಗಳನ್ನ ಅಂದ್ರೆ 3, 6, 10 ಷೇರುಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ. ಇಷ್ಟು ಜನ ಅನಲಿಸ್ಟ್ ಇವುಗಳಿಗೆ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಂತರ IPOs ಕಡೆ ಬಂದ್ರೆ ಸೆಬಿ ಹಲವು IPOಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ARC ಇಂಡಿಯಾ, ಶಾಡೋ ಫ್ಯಾಕ್ಸ್ ಟೆಕ್, ಅಕಾನ್ ಎಕ್ವಿಪ್ಮೆಂಟ್ಸ್ ಉಳಿದಂತೆ ಇನ್ನೂ 4 ಕಂಪನಿಗಳಿಗೆ ಸೆಬಿ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದೆ. ನೋಡಬಹುದು, ಅಸೆಟ್ ಕನ್ಸ್ಟ್ರಕ್ಷನ್ ಕಂಪನಿ, ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್, ಅಕಾನ್ ಎಕ್ವಿಪ್ಮೆಂಟ್ಸ್ ಇಂಟರ್ನ್ಯಾಷನಲ್, ನಂತರ ಸೆಫೆಕ್ಸ್ ಕೆಮಿಕಲ್ಸ್, ರೈಜಾನ್ ಸೋಲಾರ್,
ಸುದೀಪ್ ಫಾರ್ಮಾ, PNGS, ರೇವಾ ಡೈಮಂಡ್ ಜ್ಯುವೆಲರಿ ಇವುಗಳಿಗೆ ಸೆಬಿ ಅಪ್ರೂವಲ್ ಅನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಂಪನಿಗಳ IPO ಓಪನ್ ಆಗುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್ ಹಾಗೂ ಇಂಡಿಯಾ ಟ್ರೇಡ್ ಟಾಕ್ಸ್ ಗೆ ಸಂಬಂಧಪಟ್ಟಂತೆ EIB ಅಫಿಷಿಯಲ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ನೋಡಬಹುದು, EU ಇಂಡಿಯಾ ಟ್ರೇಡ್ ಟಾಕ್ಸ್ ಇನ್ ಬೂಸ್ಟಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್. ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಅಫಿಷಿಯಲ್ ಹೇಳಿದ್ದಾರೆ. ಇನ್ನು ಸಿಎಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ. ಮೊನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದ್ದು ನಾನು ಕವರ್ ಮಾಡಿದ್ದು. ರಿಸಲ್ಟ್ ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಇವತ್ತು ಬಂದಿದೆ. ಮೋರ್ ದನ್ 12% ಅಪ್ ಅಲ್ಲಿ ಸಿಎಟ್ ಶೇರ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಚೀನಾದ GDP ಡೇಟಾ ಇವತ್ತು ರಿಲೀಸ್ ಆಗೋದಿತ್ತು, ರಿಲೀಸ್ ಆಗಿದೆ. ಬಟ್ investing.com ಏನೋ ಸಮಸ್ಯೆ ಆಗಿದೆ, ಓಪನ್ ಆಗ್ತಾ ಇಲ್ಲ. ಆಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಬೇರೆ ಸುದ್ದಿಗಳನ್ನ ನೋಡೋಣ. ನೋಡಬಹುದು 0.8% ಫೋರ್ಕಾಸ್ಟ್ ಅನ್ನ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಪೋರ್ಟ್ ಮಾಡಿರೋದು 1.1%. ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಇನ್ವೆಸ್ಟ್ಮೆಂಟ್ಸ್ ಅಲಾರ್ಮಿಂಗ್ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್. ಅಲ್ಲಿನ ಈ ರೀತಿಯ ಗ್ರೋತ್ ಡೇಟಾ ಬಂದ ಮೇಲೂ ಕೂಡ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.